ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ SBI ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ನೋಟಿಫಿಕೇಶನ್ ಬಂದಿರೋದ್ರ ನೋಡ್ರಿ, ರಿಕ್ರೂಟ್ಮೆಂಟ್ ಆಫ್ ಸರ್ಕಲ್ ಬೇಸ್ಡ್ ಆಫೀಸರ್ಸ್ ಅಂತೇಳಿ ನೋಟಿಫಿಕೇಶನ್ಸ್ ಬಂದಿದೆ. ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 9/5/2025 29/5/2025. ನೆಕ್ಸ್ಟ್ ನಿಮಗೆ ಕಾಲ್ ಲೆಟರ್ಸ್ ಅನ್ನ ಯಾವಾಗ ಇಶ್ಯೂ ಮಾಡ್ತಾರೆ ಅಂದ್ರೆ ಆನ್ಲೈನ್ ಎಕ್ಸಾಮಿನೇಷನ್ಗೆ ಜುಲೈ 2025 ಅಲ್ಲಿ ಇಶ್ಯೂ ಮಾಡ್ತಾರೆ. ಆನ್ಲೈನ್ ಟೆಸ್ಟ್ ಯಾವಾಗಿರುತ್ತಪ್ಪ ಅಂದ್ರೆ ಜುಲೈ 2025 ಅಲ್ಲಿ ಇರುತ್ತೆ. ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಚೆಕ್ ದ ಬ್ಯಾಂಕ್ ವೆಬ್ಸೈಟ್ https://bank.sba/web/career/current openings ರೆಗ್ಯುಲರ್ಲಿ ಫಾರ್ ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್. ಸೊ ನೀವು ಅಪ್ಡೇಟ್ಸ್ ಮತ್ತೆ ಡೀಟೇಲ್ಸ್ ಗೋಸ್ಕರ ಏನ್ ಮಾಡ್ಬೇಕಂದ್ರೆ ಅವಾಗ SBI ಇದು ಕೆರಿಯರ್ಗೆ ಹೋಗಿ ಕರೆಂಟ್ ಓಪನಿಂಗ್ ನ ನೋಡ್ತಾ ಇರ್ಬೇಕಂತ ಹೇಳ್ತಿದ್ದಾರೆ. ಸೊ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ required to register online for the recruitment process which will be held in 4 phases. ಈ ಒಂದು ರಿಕ್ರೂಟ್ಮೆಂಟ್ ಏನಿದೆಯಲ್ರಿ 4 ಹಂತದಲ್ಲಿ ಮಾಡ್ತಾರೆ. ಮೊದಲನೇದು ಏನಪ್ಪಾ ಅಂದ್ರೆ ಆನ್ಲೈನ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಅದಾದ್ಮೇಲೆ ಸ್ಕ್ರೀನಿಂಗ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ತಾರೆ, ಅದಾದ್ಮೇಲೆ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಒಟ್ಟು ನಿಮಗೆ ಎಷ್ಟು ಹುದ್ದೆಗಳಿದಾವೆ ಅಂದ್ರೆ 2600 ಹುದ್ದೆಗಳಿವೆ. ಸೊ ಬೆಂಗಳೂರು ಬ್ರಾಂಚ್ ಅಲ್ಲಿ ನಿಮಗೆ ಎಷ್ಟು ಓಪನಿಂಗ್ಸ್ ಇದೆ ಅಂದ್ರೆ ನೋಡ್ರಿ 250 ಹುದ್ದೆಗಳಿಗೆ ಓಪನಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ, ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ಬೇಕಾರೆ ಅಂದ್ರೆ ಯಾವ ಒಂದು ಎಜುಕೇಶನ್ ಅನ್ನ ಅಥವಾ ನೀವು ಏನಾದ್ರೂ ಡಿಗ್ರಿನ ಮುಗಿಸಿರ್ಬೇಕಂತಂದ್ರೆ ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ರೆಕಗ್ನೈಸ್ಡ್ ಆಸ್ ಸಚ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಇನ್ಕ್ಲೂಡಿಂಗ್ ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಕ್ಯಾಂಡಿಡೇಟ್ಸ್ ಪೊಸೆಸಿಂಗ್ ಎ ಕ್ವಾಲಿಫಿಕೇಶನ್ ಆಫ್ ಸಚ್ ಆಸ್ ಮೆಡಿಕಲ್, ಇಂಜಿನಿಯರಿಂಗ್, ಚಾರ್ಟೆಡ್ ಅಕೌಂಟೆಂಟ್, ಕಾಸ್ಟ್ ಅಕೌಂಟೆಂಟ್ ವುಡ್ ಆಲ್ಸೋ ಬಿ ಎಲಿಜಿಬಲ್. ಅಂದ್ರೆ ನೀವು ಇಲ್ಲಿ ಜಸ್ಟ್ ಏನಪ್ಪಾ ಅಂದ್ರೆ ಗ್ರಾಜುಯೇಷನ್ ಅಂದ್ರೆ ನೀವು ಪದವೀಧರರಾಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ದ ಡೇಟ್ ಆಫ್ ಪಾಸಿಂಗ್ ಎಲಿಜಿಬಿಲಿಟಿ ಎಕ್ಸಾಮಿನೇಷನ್ ವಿಲ್ ಬಿ ದ ಡೇಟ್ ಆಫ್ ಅಪಿಯರಿಂಗ್ ಆನ್ ದ ಮಾರ್ಕ್ ಶೀಟ್ ಆರ್ ದ ಪ್ರೊವಿಷನಲ್ ಸರ್ಟಿಫಿಕೇಟ್ issued by the university or institute. In case the result of a particular examination is posted on website of the university or institute, a certificate issued by the appropriate authority of university or institute indicating the date on which the result was posted on the website will be taken as the date of passing. So date of passing ಅನ್ನ ಯಾವಾಗ ತಗೊಂತಾರೆ ಅಂದ್ರೆ ನಿಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಥವಾ ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಯಾವಾಗ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರಲ್ಲ ಅದನ್ನ ಅವರು ಡೇಟ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಏಜ್ ಲಿಮಿಟ್ ಅನ್ನ ಇಲ್ಲಿ ಹೇಳ್ತಿದ್ದಾರೆ ಆಸ್ ಆನ್ 30/4/2025 30/4/2025 ನಾಟ್ ಬಿಲೋ ದ 21 years ಅಂಡ್ ನಾಟ್ ಅಬೌವ್ ದ 30 years ಆಸ್ ಆನ್ 30/4/2025. ಅಂದ್ರೆ ನಿಮ್ಮ ವಯೋಮಿತಿ ಏನಪ್ಪಾ ಅಂದ್ರೆ 21ರಿಂದ 30 ವರ್ಷದೊಳಗೆ ಇರಬೇಕು, ಅದು ಕೂಡ 30/4/2025 ಅಂದ್ರೆ ನಿಮ್ಮ ಜನ್ಮ ದಿನಾಂಕ ನೋಡ್ರಿ 30/4/2004 ಮೇಲೆ ಇರ್ಬೇಕು, ಒಳಗಿರ್ಬೇಕು, ಜೊತೆಗೆ 1/5/1995 ನಂತರ ಇರಬೇಕು. ಯಾರ್ದೆಲ್ಲ ಜನ್ಮ ದಿನಾಂಕ ಅಥವಾ ಡೇಟ್ ಆಫ್ ಬರ್ತ್ ನೋಡ್ರಿ 1/5/1995 ನಂತರ 30/4/2004 ಒಳಗಡೆ ಇದೆಯಲ್ಲ ಅವರೆಲ್ಲ ಇಬ್ರು ಕೂಡ ಏನಪ್ಪಾ ಅಂದ್ರೆ ಎಲಿಜಿಬಲ್ ಆಗ್ತಾರೆ. ಇನ್ ಕೇಸ್ ನಿಮ್ದು 30/4/2004 ಮತ್ತೆ 1/5/1995 ಇದ್ರೂ ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ, ಯಾಕಂದ್ರೆ ಬೋತ್ ಡೇಸ್ ಆರ್ ಇನ್ಕ್ಲೂಸಿವ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ SC/ST ಕ್ಯಾಟಗರಿ ಆಗಿದ್ರೆ ನಿಮಗೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ, OBC ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ ಇದೆ, ವಿಕಲಚೇತನ ಅಭ್ಯರ್ಥಿಗಳಾಗಿದ್ದು SC/ST ಕ್ಯಾಟಗರಿಗೆ ಸೇರಿದ್ರೆ 15 ವರ್ಷ ವಯೋಮಿತಿ ಸಡಲಿಕೆ, OBC ಕ್ಯಾಟಗರಿಗೆ ಸೇರಿದ್ರೆ 13 ವರ್ಷ ವಯೋಮಿತಿ ಸಡಲಿಕೆ, ಜನರಲ್ ಕ್ಯಾಟಗರಿಗೆ ಸೇರಿದ್ರೆ ನಿಮಗೆ 10 ವರ್ಷ ವಯೋಮಿತಿ ಸಡಲಿಕೆನ ಕೊಟ್ಟಿದ್ದಾರೆ. ಮಾಜಿ ಸೈನಿಕರಿಗೆ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಲೋಕಲ್ ಲ್ಯಾಂಗ್ವೇಜ್ ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ದ ವೇಕೆನ್ಸೀಸ್ ಆಫ್ ಎ ಪರ್ಟಿಕ್ಯುಲರ್ ಸರ್ಕಲ್ ಶುಡ್ ಬಿ ಪ್ರೊಫಿಷಿಯಂಟ್ ರೀಡಿಂಗ್, ರೈಟಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಎನಿ ಆಫ್ ದ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜಸ್ ಆಫ್ ದಟ್ ಸರ್ಕಲ್. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವೇನಾದ್ರೂ ಕರ್ನಾಟಕದಲ್ಲಿ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ನಿಮಗೆ ಕನ್ನಡದಲ್ಲಿ ಏನಪ್ಪಾ ಅಂದ್ರೆ ಓದಕ್ಕೆ, ಬರೆಯಕ್ಕೆ ಮತ್ತೆ ಮಾತನಾಡಕ್ಕೆ, ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬರ್ಬೇಕಂತ ಹೇಳ್ತಿದ್ದಾರೆ. ದ ಟೆಸ್ಟ್ ಆಫ್ ನಾಲೆಜ್ ಆಫ್ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ applied circle will be conducted as a part of the selection process. It will be conducted for provisionally selected candidates based on the performance in online screening and interview before the joining of the bank. The candidate who fails to qualify the test will not be offered the appointment. Candidate who produced 10th or 12th standard mark sheet certificate evidencing having studied the specified opted local language of the applied circle as one of the subject will not be
ರಿಕ್ವೈರ್ಡ್ ಟು ಅಂಡರ್ಗೋ ದ ಲ್ಯಾಂಗ್ವೇಜ್ ಟೆಸ್ಟ್. ಸೊ ನೋಡ್ರಿ, ಲ್ಯಾಂಗ್ವೇಜ್ ಟೆಸ್ಟ್ ಅಲ್ಲಿ ಒಂದು ಕ್ಲಾರಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಟೆಸ್ಟ್ ಅಲ್ಲಿ ಯಾರು ಪಾಸ್ ಆಗಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನು ಕೂಡ ಕೊಡೋದಿಲ್ಲ. ಜೊತೆಗೆ ಇನ್ ಕೇಸ್ ನೀವೇನಪ್ಪ ಅಂದ್ರೆ ಆ ಒಂದು ಭಾಷೆಯನ್ನ 10th ಅಥವಾ 12th ವರೆಗೂ ಒಂದು ಸಬ್ಜೆಕ್ಟ್ ಆಗಿ ಓದಿದ್ರೆ ನೀವು ಯಾವುದೇ ತರನಾಗಿ ಟೆಸ್ಟ್ ಗೆ ಅಂಡರ್ಗೋ ಮಾಡುವಂತ ಚಾನ್ಸಸ್ ಇರಲ್ಲ. ಅಂದ್ರೆ ನೀವು ಟೆಸ್ಟ್ ಅನ್ನ ಅಟೆಂಡ್ ಮಾಡ್ಬೇಕಂತ ಹೇಳಿ ಇರುವುದಿಲ್ಲ. ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಅನ್ನ ಕೊಡ್ತಾರೆ. ಜಸ್ಟ್ ಲೈಕ್ ಏನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ ಯಾವ ತರನಾಗಿ SSLC ಓದಿದ್ರು ಫಸ್ಟ್ ಲ್ಯಾಂಗ್ವೇಜ್ ಓದಿದ್ರೆ ಯಾವ ತರನಾಗಿ ವಿನಾಯಿತಿನ ಕೊಟ್ಟಿದ್ರಲ್ಲ, ಇಲ್ಲಿಯೂ ಕೂಡ ನೀವೇನಪ್ಪಾ ಅಂದ್ರೆ 10th ಅಥವಾ 12th ವರೆಗೂ ಆ ಒಂದು ಭಾಷೆನ ಒಂದು ವಿಷಯವನ್ನಾಗಿ ಓದಿದ್ರೆ ನಿಮಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಗೈಡ್ಲೈನ್ಸ್ ಹೇಳ್ತಿದ್ದಾರೆ ಸ್ಕ್ರೈಬಿಗೆ. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಷನ್ ಪ್ರೊಸೆಸ್ ಅನ್ನ ನೋಡ್ತಾ ಇರೋಣ. ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಏನಿದೆ ಅಂದ್ರೆ, ಸೆಲೆಕ್ಷನ್ ಪ್ರೊಸೆಸ್ ಕನ್ಸಿಸ್ಟ್ ಆಫ್ ಆನ್ಲೈನ್ ಟೆಸ್ಟ್, ಸ್ಕ್ರೀನಿಂಗ್ ಅಂಡ್ ಇಂಟರ್ವ್ಯೂ. Online test will be consist of objective test of 120 marks and descriptive test of 50 marks. The descriptive test will be administered immediately after the conclusion of the objective test. Candidates will have to type their descriptive test answer on the computer. ಇಲ್ಲಿ ನಿಮ್ದು ಆನ್ಲೈನ್ ಟೆಸ್ಟ್ ಇರುತ್ತಲ್ಲ, ಅದನ್ನ 2 ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ. ಒಂದು ನಿಮಗೆ ಏನಿರುತ್ತಪ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ 120 ಮಾರ್ಕ್ಸ್ ಗೆ. ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತ ಇರುತ್ತೆ, ಅದನ್ನ 50 ಮಾರ್ಕ್ಸ್ ಗೆ ಕಂಡಕ್ಟ್ ಮಾಡ್ತಾರೆ. ಮಲ್ಟಿಪಲ್ ಚಾಯ್ಸ್ ಆದ ತಕ್ಷಣ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆಬ್ಜೆಕ್ಟಿವ್ ಟೆಸ್ಟ್ ಅಲ್ಲಿ ನೋಡ್ರಿ, ಒಟ್ಟು ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ 120 ಅಂಕಗಳ ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಕ್ಯಾಟಗರಿ ವೈಸ್ ಮಾರ್ಕ್ಸ್ ಮತ್ತೆ ಕ್ವಶನ್ಸ್ ಅನ್ನ ಅಲೌಟ್ ಮಾಡಿದ್ದಾರೆ, ಟೈಮ್ ಅನ್ನು ಕೂಡ ಅಲೌಟ್ ಮಾಡಿದ್ದಾರೆ. ಡ್ಯೂರೇಷನ್ಸ್ ಎಷ್ಟಿರುತ್ತಪ್ಪ ಅಂದ್ರೆ 2 ಗಂಟೆಗಳು ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ನಿಮಗೆ 30 ಕ್ವಶನ್ಸ್ ಕೇಳ್ತಾರೆ, 30 ಮಾರ್ಕ್ಸ್ ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಬ್ಯಾಂಕಿಂಗ್ ನಾಲೆಜ್ ಮೇಲೆ ನಿಮಗೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ ಗೆ 40 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಜನರಲ್ ಅವೇರ್ನೆಸ್ ಆರ್ ಎಕಾನಮಿ ಮೇಲೆ ನಿಮಗೆ 30 ಕ್ವಶನ್ಸ್ ಕೇಳ್ತಾರೆ, 30 ಮಾರ್ಕ್ಸ್ ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಕಂಪ್ಯೂಟರ್ ಆಪ್ಟಿಟ್ಯೂಡ್ ಮೇಲೆ ನಿಮಗೆ 20 ಕ್ವಶನ್ಸ್ ಕೇಳ್ತಾರೆ, 20 ಮಾರ್ಕ್ಸ್ ಗೆ 20 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಒಟ್ಟು 120 ಕ್ವಶನ್ಸ್ ಗಳನ್ನ ಕೇಳ್ತಾರೆ, 120 ಮಾರ್ಕ್ಸ್ ಗೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ದ ಡ್ಯೂರೇಷನ್ ಆಫ್ ಟೆಸ್ಟ್ ವಿಲ್ ಬಿ 30 minutes. ಇಟ್ ವಿಲ್ ಬಿ ಟೆಸ್ಟ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಲೆಟರ್ ರೈಟಿಂಗ್ ಅಂಡ್ ಎಸ್ಸೆ ವಿತ್ 2 ಕ್ವಶನ್ಸ್ ಫಾರ್ 50 ಮಾರ್ಕ್ಸ್. ಸೊ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಟೆಸ್ಟ್ ಮಾಡ್ತಾರೆ. ಇಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಮತ್ತೆ ಎಸ್ಸೆ ಇರುತ್ತೆ. ಅಲ್ಲಿ ನಿಮ್ಗೆ ಎರಡಕ್ಕೂ ಸೇರಿ ಏನಪ್ಪಾ ಅಂದ್ರೆ 50 ಅಂಕಗಳು ಇರುತ್ತೆ. ದೇರ್ ವಿಲ್ ಬಿ ನೋ ಸೆಕ್ಷನಲ್ ಕ್ವಾಲಿಫಿಕೇಶನ್ ಮಾರ್ಕ್ಸ್. ದೇರ್ ಇಸ್ ನೋ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಆನ್ ಅಗ್ರಿಗೇಟ್ ಅಂಡ್ ದ ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಮಾರ್ಕ್ಸ್ ವಿಲ್ ಬಿ ಡಿಸೈಡೆಡ್ ಬೈ ದ ಬ್ಯಾಂಕ್. ಅಂದ್ರೆ ನಿಮ್ಗೆ ಇಲ್ಲಿ ನೋಡ್ರಿ, ಯಾವುದೇ ತರನಾಗಿ ಸೆಕ್ಷನ್ ವೈಸ್ ಕ್ವಾಲಿಫಿಕೇಶನ್ಸ್ ಮಾರ್ಕ್ಸ್ ಇರಲ್ಲ, ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಮಾರ್ಕ್ಸ್ ಇರಲ್ಲ. ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಮಾರ್ಕ್ಸ್ ಅನ್ನು ಕೂಡ ಬ್ಯಾಂಕ್ ಅವರೇ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್. ಅಂದ್ರೆ ತಪ್ಪು ಉತ್ತರಗಳನ್ನು ಕೊಟ್ರೆ ಏನಾದ್ರೂ ಪೆನಾಲ್ಟಿ ಇರುತ್ತೆ ಅಂದ್ರೆ ದೇರ್ ವಿಲ್ ಬಿ ನೋ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಮಾರ್ಕ್ಡ್ ಇನ್ ಆಬ್ಜೆಕ್ಟಿವ್ ಟೆಸ್ಟ್. ಅಂದ್ರೆ ನಿಮಗೆ ಆಬ್ಜೆಕ್ಟಿವ್ ಟೆಸ್ಟ್ ಅಲ್ಲಿ ಯಾವುದೇ ತರನಾದಂತ ಪೆನಾಲ್ಟಿ ಇರಲ್ಲ. ಇನ್ ಕೇಸ್ ನೀವು ತಪ್ಪು ಉತ್ತರಗಳನ್ನು ಕೊಟ್ರೆ ನಿಮಗೂ ಕೂಡ ಏನಪ್ಪಾ ಅಂದ್ರೆ ಪೆನಾಲ್ಟಿನ ಹಾಕೋದಿಲ್ಲ. ಸೊ ನೋಡ್ರಿ, ಇದೊಂದು ಗೋಲ್ಡನ್ ಅಪಾರ್ಚುನಿಟಿ. ಯಾರೆಲ್ಲ ಎಕ್ಸಾಮಿನೇಷನ್ ಅನ್ನ ಅಪಿಯರ್ ಆಗ್ತಿರಲ್ಲ ಅವ್ರು ಏನ್ ಮಾಡ್ರಿ ಅಂದ್ರೆ, ನಿಮಗೆ ಡೌಟ್ಸ್ ಇದ್ರೆ ಲಾಸ್ಟಿಗೆ ಅಟೆಂಡ್ ಮಾಡ್ರಿ, ಬಟ್ ಬಿಡಕ್ ಹೋಗ್ಬಿಡ್ರಿ. ಯಾಕಂದ್ರೆ ಯಾವುದೇ ತರನಾಗಿ ನಿಮ್ಗೆ ಪೆನಾಲ್ಟಿ ಇಲ್ಲದೆ ಇರೋದ್ರಿಂದ ನೀವು ಎಲ್ಲಾ ಕ್ವಶನ್ಸ್ ಅನ್ನು ಅಟೆಂಪ್ಟ್ ಅನ್ನ ಮಾಡಬಹುದು. ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ಇಂಟರ್ವ್ಯೂ ಅನ್ನ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ದ ಇಂಟರ್ವ್ಯೂ ವಿಲ್ ಕನ್ಸಿಸ್ಟ್ ಆಫ್ 50 ಮಾರ್ಕ್ಸ್. ದ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಸ್ಕೋರ್ ಅ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಇನ್ ಇಂಟರ್ವ್ಯೂ ಟು ಬಿ ಕನ್ಸಿಡರ್ ಫಾರ್ ದ ಫೈನಲ್ ಸೆಲೆಕ್ಷನ್. ದ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ವಿಲ್ ಬಿ ಡಿಸೈಡೆಡ್ ಬೈ ದ ಬ್ಯಾಂಕ್. ನಿಮಗೆ ಇಂಟರ್ವ್ಯೂ ಅಲ್ಲಿ 50 ಅಂಕಗಳಿರುತ್ತೆ. ಅಲ್ಲಿ ನಿಮಗೆ ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಮಾರ್ಕ್ಸ್ ನ ತೆಗೆದುಕೊಳ್ಬೇಕು. ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಮಾರ್ಕ್ಸ್ ಅನ್ನು ಕೂಡ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ ಅವರೇ ಡಿಸೈಡ್ ಮಾಡ್ತಾರೆ. ಆಮೇಲೆ ಫೈನಲ್ ಸೆಲೆಕ್ಷನ್ಸ್ ಮಾಡ್ತಾರೆ. ಆಮೇಲೆ ನೋಡ್ರಿ, ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಕೊಟ್ಟಿದ್ದಾರೆ. ಎಮೋಲ್ಮೆಂಟ್ಸ್ ಅನ್ನ ನೋಡೋದಾದ್ರೆ ಪ್ರತಿ ತಿಂಗಳು ನಿಮ್ಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ ಅಂದ್ರೆ, ಬೇಸಿಕ್ ಪೇ ನೋಡ್ರಿ ನಿಮ್ಗೆ 48,480 rupees ಇಂದ ನಿಮ್ಗೆ ಏನಪ್ಪಾ ಅಂದ್ರೆ 85,920 rupees ವರೆಗೂ ಕೂಡ ನಿಮ್ಗೆ ಏನಿರುತ್ತೆ ಅಂದ್ರೆ ಎಮೋಲ್ಮೆಂಟ್ಸ್ ಅಥವಾ ಸ್ಯಾಲರೀಸ್ ಅನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ನೋಡ್ರಿ, ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ ಒಬಿಸಿ ಅಭ್ಯರ್ಥಿಗಳಿಗೆ 750 rupees, SC ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇರುವುದಿಲ್ಲ. ಸೊ ಇದಾದ್ಮೇಲೆ ನಿಮ್ಗೆ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ. ಅದನ್ನು ಕೂಡ ನೀವೇನ್ ಮಾಡ್ಬೋದು ಅಂದ್ರೆ SC ST ಮತ್ತೆ ಒಬಿಸಿ ಅಭ್ಯರ್ಥಿಗಳು ಬ್ಯಾಂಕ್ ಆಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಟ್ರೈನಿಂಗ್ ಅನ್ನ ತೆಗೆದುಕೊಳ್ಬಹುದು. ಸೊ ಹಾಗಾದ್ರೆ ಅಪ್ಲಿಕೇಶನ್ಸ್ ಅನ್ನ ಯಾವ ತರನ ಹಾಕ್ಬೇಕಂದ್ರೆ ಆನ್ಲೈನ್ ಹಾಕ್ಬೇಕು. ಅದು ಕೂಡ
9/5/2025ರಿಂದ 29/5/2025 ನೀವೇನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ನೀವು ಯಾವ ತರನೇ ಹಾಕ್ಬೇಕಂದ್ರೆ SBI ವೆಬ್ಸೈಟ್ ಹೋಗಿ ಅಲ್ಲಿ ಕೆರಿಯರ್ಸ್ ಹೋಗಿ ಕರೆಂಟ್ ಓಪನಿಂಗ್ಸ್ ಹೋಗಿ ಅಲ್ಲಿ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗತ್ತೆ. ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಕಂದ್ರೆ ರೀಸೆಂಟ್ ಫೋಟೋಗ್ರಾಫ್ ಬೇಕು, ಅದು JPG ಅಥವಾ JPEG ಫಾರ್ಮೆಟ್ ಅಲ್ಲಿ ಇರಬೇಕು. ಸಿಗ್ನೇಚರ್ JPG ಅಥವಾ JPEG ಫಾರ್ಮೆಟ್ ಅಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ಲೆಫ್ಟ್ ತಮ್ ಇಂಪ್ರೆಷನ್ಸ್ ಬೇಕಾಗುತ್ತೆ JPEG ಫಾರ್ಮೆಟ್ ಅಲ್ಲಿ. ಹ್ಯಾಂಡ್ ರಿಟನ್ ಡಿಕ್ಲರೇಷನ್ಸ್ ಬೇಕಾಗುತ್ತೆ. ID ಪ್ರೂಫ್ PDF ಅಲ್ಲಿ ಬೇಕಾಗುತ್ತೆ. ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ PDF ಅಲ್ಲಿ ಬೇಕಾಗುತ್ತೆ. ಜಾಬ್ ಪ್ರೊಫೈಲ್ ಸರ್ಟಿಫೈಡ್ ಬೈ ದ ಎಕ್ಸಿಸ್ಟಿಂಗ್ ಆರ್ ಪ್ರೀವಿಯಸ್ ಎಂಪ್ಲಾಯ್ಸ್, ಏನಾದ್ರೂ ಜಾಬ್ ಮಾಡ್ತಿದ್ರೆ ಅದನ್ನ PDF ಅಲ್ಲಿ ಕೊಡ್ಬೇಕಾಗುತ್ತೆ. ಆಮೇಲೆ ರೆಸ್ಯೂಮ್ ಇದ್ರೆ ರೆಸ್ಯೂಮೆನ್ ಅಪ್ಲೋಡ್ ಮಾಡಬೇಕು. ಎಜುಕೇಶನ್ ಸರ್ಟಿಫಿಕೇಟ್ಸ್ ಅನ್ನ PDF ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ಕೂಡ PDF ಅಲ್ಲೇ ಅಪ್ಡೇಟ್ ಮಾಡಬೇಕು. ಜೊತೆಗೆ ನೋಡ್ರಿ ಲೇಟೆಸ್ಟ್ ಫಾರ್ಮ್ 16 ಇಶ್ಯೂಡ್ ಬೈ ದ ಎಂಪ್ಲಾಯರ್, ಅದನ್ನು ಕೂಡ PDF ಅಲ್ಲಿ ಅಪ್ಲೋಡ್ ಮಾಡಬೇಕು. ಲೇಟೆಸ್ಟ್ ಸ್ಯಾಲರಿ ಸ್ಲಿಪ್ ಏನಿದಿಲ್ಲ ಅದನ್ನು ಕೂಡ PDF ಅಲ್ಲಿ ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ನೀವು ಸ್ಯಾಲರೈಸ್ಡ್ ಎಂಪ್ಲಾಯೀಸ್ ಇದ್ರೆ ಇವನ್ನೆಲ್ಲ ಅಪ್ಲೋಡ್ ಮಾಡಬೇಕು. ನಾನ್ ಸ್ಯಾಲರೈಸ್ಡ್ ಎಂಪ್ಲಾಯ್ಡ್ ಇದ್ರೆ ಇದು ಅವಶ್ಯಕತೆ ಇಲ್ಲಿ ನಿಮಗೆ ಇರುವುದಿಲ್ಲ. ಸೊ ರೆಜಿಸ್ಟ್ರೇಷನ್ಸ್ ಅನ್ನ ಹೇಳಿದ್ದೀನಿ ಯಾವ ತರನ ಮಾಡ್ಬೇಕಂತ ಹೇಳಿ. ಜುಲೈಯಲ್ಲಿ ನಿಮಗೆ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಕಾಲ್ ಲೆಟರ್ಸ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಜುಲೈಯಲ್ಲಿ ನಿಮ್ಗೆ ಬಿಡ್ತಾರೆ. ಜುಲೈಯಲ್ಲೇ ಹಾಲ್ ಟಿಕೆಟ್ ಬಿಟ್ಟು ಜುಲೈಯಲ್ಲೇ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಕೊಡ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಕರ್ನಾಟಕದಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ ಮತ್ತೆ ಮೈಸೂರಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ನಿಮಗೆ ಯಾವ ನಿಯರೆಸ್ಟ್ ಸಿಟಿ ಆಗುತ್ತಲ್ಲ ಅದನ್ನ ಚೂಸ್ ಮಾಡಿ ಎಕ್ಸಾಮಿನೇಷನ್ಸ್ ಅನ್ನ ಬರೀರಿ. ಸೊ ಇದು ಏನಂದ್ರೆ SBI ಇಂದ ಬಂದಿರುವಂತಹ ಸರ್ಕಲ್ ಬೇಸ್ಡ್ ಆಫೀಸರ್ಸ್ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಬಹುದು. ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.